ಕರ್ನಾಟಕ ವಿಶ್ವಮಾನವ ಸೇವಾ ಟ್ರಸ್ಟ್ ಎಲ್ಲ ಹಿರಿಯರ ಪುಣ್ಯಧಾಮಕ್ಕೆ ಈ ದಿನ ನಮಗೆ ತಂದೆ ಸಮಾನರಾದಂತಹ ಶ್ರೀಯುತ ಶ್ರೀ MTB ನಾಗರಾಜ್ ಸರ್ ಅಲ್ಲಿ ವಿಧಾನಸಭಾ ಪರಿಷತ್ ಸದಸ್ಯರು ಕೂಡ ದಾನಕ್ಕಿಂತ ದಾನ ಮಹಾದಾನ ಅಂತ ಹೇಳ್ತಾರೆ. ಸೊ ಹಾಗಾಗಿ ಪ್ರತಿ ತಿಂಗಳು ಹಿರಿಯರಿಗೆ ಅನುಕೂಲವಾಗಲಿ ಅಂತೇಳಿ ನೊಂದ ಮನಸ್ಸುಗಳ ಹಸಿವನ್ನು ಅಳಿಸ್ಲಿಕ್ಕಾಗಿ ಇವತ್ತು ಒಂದು 8 ಬ್ಯಾಗ್ ಅಕ್ಕಿ, 20 kg ರಾಗಿ, 8 ಬ್ಯಾಗ್ ಅಕ್ಕಿ, ಜೊತೆಗೆ ಸೋಪು, ಬೆಲ್ಲ, ಆಯಲ್ಲು, ದೀಪದ ಎಣ್ಣೆ, ಟೀ ಪುಡಿ, ಶಾಂಪು, ಕಾಫಿ ಪುಡಿ, ಮತ್ತು ಇದು ಟೀ ಪುಡಿ, ಹಪ್ಪಳ, ಸಕ್ಕರೆ, ಈಲ್ ಪೌಡ್ರು, ಮೈದಾ ಹಿಟ್ಟು. ನಮಗೆ ಏನಪ್ಪ ನಿಮ್ಮ ಆಶ್ರಮಕ್ಕೆ ಒಂದು ಅವಶ್ಯಕತೆ ಇದೆ ಅಂತ ಕೇಳಿದಾಗ ಅಪ್ಪಾಜಿ ನಮಗೆ ಒಂದು ಇಷ್ಟು ಅವಶ್ಯಕತೆಗಳಿರುತ್ತೆ ಇಂಥ ನೊಂದ ಮನಸ್ಸುಗಳಿಗೆ ಅಂತೇಳಿ ಹೇಳಿ ಕೈ ಮುಗಿದು ನಾವು ಅವ್ರ ಹತ್ರ ಕೇಳ್ಕೊಂಡಾಗ ಇಷ್ಟು ಸಾಮಗ್ರಿಗಳನ್ನ ಇರ್ಬೋದು, ಶಾಂಪು ಇರ್ಬೋದು, ಆಮೇಲೆ ಇವರಿಗೆ ಸಕ್ಕರೆ ಇರ್ಬೋದು, ಮೈದಾ ಹಿಟ್ಟು ಇರಬಹುದು, ಇಷ್ಟು, ಆಮೇಲೆ ರಾಗಿ, ಅಕ್ಕಿ, ಸೋಪು, ದೀಪೆಣ್ಣೆ, ಸಂತೂರ ಆಯಲ್ಲು, ಹಲವಾರು ಬಗೆಯ ದಿನಸಿ ಪದಾರ್ಥಗಳನ್ನ, ದಿನಸಿ ಧಾನ್ಯಗಳನ್ನ ಇವತ್ತು ನಮ್ಮ ಒಂದು ಹಿರಿಯರ ಪುಣ್ಯಧಾಮಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಅಪ್ಪಾಜಿಯವರಿಗೆ ಮತ್ತು ಅವರ ಕುಟುಂಬಕ್ಕೆ ಮತ್ತು ಅವರ ಪಾದಕಮಲಗಳಿಗೆ ಸಂಪೂರ್ಣವಾಗಿ ನಾವೆಲ್ಲರೂ ತಲೆ ಬಾಗ್ತೀವಿ. ಯಾಕಪ್ಪ ಅಂತ ಅಂದರೆ ಹಸಿವನ್ನು ನೀಗಿಸುವಂಥ ಶಕ್ತಿ ಭಗವಂತನಿಗೆ ಇರೋದು, ಹಸಿವನ್ನು ತಡೆಯುವಂಥ ಶಕ್ತಿ ಭಗವಂತನಿಗೆ ಇರೋದು. ಆ ಭಗವಂತ ನಮ್ಮ MTB ನಾಗರಾಜ್ ಸರ್ ಅವ್ರನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಾವೆಲ್ಲರೂ ಅವರ ಒಂದು ಕುಟುಂಬಕ್ಕೆ ಸಂಪೂರ್ಣವಾಗಿ ಮತ್ತು ಅವರಿಗೂ ಕೂಡ ಸಂಪೂರ್ಣವಾಗಿ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ MTB ಅಪ್ಪಾಜಿ ಅವರಿಗೆ ಕರ್ನಾಟಕ ವಿಶ್ವಮಾನವ ಸೇವಾ ಟ್ರಸ್ಟ್ ವತಿಯಿಂದ ನಾವೆಲ್ಲರೂ ಸಂಪೂರ್ಣವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇವೆ.